ಬಂದಿರುವಾಗ 1824 ಮೊದಲನೇ ಬಿದ್ದಾಯ್ತು. ಅದಕ್ಕಿಂತ ಮುಂಚೆ ನಿಮಗೊಂದು ಮಾತು ಹೇಳ್ತೀನಿ, ಹೇಳಿದ್ರು ಆಗಲೇ ತಾಯಿ ತಂದೆ. ಒಬ್ಬ ಜಿಜಾಬಾಯಿಂದ ಶಿವಾಜಿ ಮಹಾರಾಜಗೆ, ಒಬ್ಬ ಶಾರದಾ ಮಾತೆಯಿಂದ ಭಗತ್ ಸಿಂಗ್ ಆಗ, ಒಬ್ಬ ಕೆಂಚವನಿಂದ ಸಂಗೊಳ್ಳಿ ರಾಯಣ್ಣಗೆ. ಬಹಳ ಮಾತ್ರ ತಾಯಿ ಒಂದು ವ್ಯವಸ್ಥೆ ಹೆಂಗದಂದ್ರ ಅದ ಹೇಳಕ್ಕೆ ಹೇಳಿಲ್ಲ, ಹೇಳಕ್ಕೆ ಹೇಳಿಲ್ಲ. ಈ ಸ್ವತಂತ್ರ ಹೋರಾಟದ ಕಾರಣ 3 ಮಂದಿದು 1 ನಿಮಿಷ ಹೇಳ್ಬಿಡ್ತೀನಿ, ಶಾಂತ ಕೂತ್ಬಿಡ್ರಿ ನೀವು. ಭಗತ್ ಸಿಂಗ ದೇಶದ ಸಲುವಾಗಿ ಕ್ರಾಂತಿಕಾರಿಯಾದಂತ ಒಂದು ತಂದ ಕೆಲಸದ ಮಾಡ್ದ. ಬ್ರಿಟಿಷರು ಹಿಡಿದು ಸೇನೆಗಳಿಗೆ ಹಾಕಿದ ಮ್ಯಾಲ ಮುಂದೆ ಜಜ್ಮೆಂಟ್ ಬಂತು. ಜಜ್ಮೆಂಟ್ ಬಂದಾದ್ರೆ ಭಗತ್ ಸಿಂಗ್ಗೆ ಕೆಲ ಶಿಕ್ಷೆ ಅಂತ ಬರೋದು ಜಡ್ಜ. ಭಗತ್ ಸಿಂಗ್ ನಕ್ಕ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಅವನು ಹಿಡ್ಕೊಂಡು ತಂದು ಸೇನೆಗಳಿಗೆ ಹಾಕಿದ್ರು. ಮುಂದೆ 1-3 ಹಿಂದಾಗಿ ಗಲ್ಲು ಶಿಕ್ಷೆ ಇತ್ತು. ಭಗತ್ ಸಿಂಗ್ ತಾಲೀಮು ಮಾಡ್ತಿದ್ದು, ತಾಲೀಮ ನೋಡ್ರಿ. ನಮಗೆ ದವಾಖಾನಿಗೆ ಹೋದೆ ಬಂದ್ರೆ ನೀನು ಇನ್ನೊಂದು ವರ್ಷ ಬದುಕಬಹುದು ಅಂತ ಡಾಕ್ಟರ್ ಅನ್ನಂದ್ರ ಮಕ್ಕಳು ನಾವು ಇವತ್ತು ಹಾಸಿಗೆ ಹಿಡಿತೇವೆ. ಇನ್ನೊಂದು ವರ್ಷ ಬದುಕಬಹುದು ಅಂತ ಡಾಕ್ಟರ್ ಹೇಳಿದ್ರು, ನಾವು ಇವತ್ತು ಹಾಸಿಗೆ ಹಿಡಿತೇವೆ. ಭಗತ್ ಸಿಂಗ್ನಾಗ 3 ದಿನದಾಗ ಗಲ್ಲು ಶಿಕ್ಷೆ ಆಗುತ್ತಿತ್ತು. ತಾಲೀಮ್ ಮಾಡ್ತಿದ್ದ. ಬ್ರಿಟಿಷ್ ಪೊಲೀಸ್ ಕೇಳ್ದ, ಯಾಕೆ ತಾಲೀಮ್ ಹೊಡಿತೇವ? 3 ದಿನದಾಗ ಸಾಯ್ತೆ. ಯಾಕೆ ತಾಲೀಮ್ ಹೊಡಿತಂದ? ಮಗನ ಕಳತನ ಮಾಡಿಲ್ಲ, ಸುಳ್ಳು ಮಾಡಿಲ್ಲ, ಹಾದ್ರ ಮಾಡಿಲ್ಲ, ಯಾರ ಮನೆ ಬೇಡ ಮಾಡಿಲ್ಲ. ನನ್ನ ತಾಯಿ ಜನ್ಮ ಕೊಟ್ಟ ಭೂಮಿ ಭಾರತಾಂಬಿ, ಭಾರತ ಮಾತೆ ಬಿಡಿಸುವ ಸಲುವಾಗಿ ಹೋರಾಟ ಮಾಡಿದ ಮಗನ ನಾ ತಾಲೀಮು ಹೊಡೆದ ಸಾಯುವಂತ. ಎಂತ ಧೈರ್ಯ! ತಾಲೀಮು ಹೊಡೆದ ಸಾಯ್ತಿಲ್ಲ ಅಂತ ಹೇಳ್ದ. ಅದು ಬ್ರಿಟಿಷ್ ಅಧಿಕಾರಿ ಕೈಯಾದ ಬಂದೂಕು ಹೋಗದು ನಮಸ್ಕಾರ ಮಾಡೋದು ಭಗತ್ ಸಿಂಗ್. ಎಂತವರು ಆಗಿ ಹೋಗ್ಯಾರ. ರಾಯಣ್ಣ ನಂದಗಡದೊಳಗೆ ಲಕ್ಷ ಜನರಿಗೆ ಗಲ್ಲು ಶಿಕ್ಷೆ ಆಯ್ತು. 74 ವರ್ಷದ ಹುಡುಗ. ಮನೆ ಜಗಳಲ್ಲ, ಮಾರು ಜಗಳಲ್ಲ, ಹೊರ ಜಗಳಲ್ಲ, ಶಿಲೆ ಜಗಳಲ್ಲ. ದೇಶದ ಸ್ವತಂತ್ರ ನೋಡ್ರಿ ಬಂಧುಗಳೇ. ಇವತ್ತು ನೀವೆಲ್ಲ ಇದ್ದೀರಿ, ನೀವು ಇದ್ದೀರಿ. ನಿಮ್ಮ ಮನ್ಯಾಗ ಓಣ್ಯಾಗ ಜಗಳ ನಡೀತಂದ್ರೆ ನೀವು ಹೊರಗೆ ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಗೆ ಅಡ್ಡಿಗಳು ಮನ್ಯಾಗ ಹಾಕ್ತಾರೆ. ಮೊದಲ ಬಾಗಿಲ ಹಾಕೋತಾರೆ. ನಡಿ, ಅವ್ರ ಮ್ಯಾಲ ಬಿಟ್ಬೇಡಿ, ಅವ್ರ ಮ್ಯಾಲ ಮಾಡಬೇಡಿ, ನಡೀನಿ ಮಾಡಲಿ ಹೇಳಿದ್ದಾರೆ. ನಮ್ಗೆ ರಾಯಣ್ಣ ಮನಿ ಜಗಳಲ್ಲ, ಊರು ಜಗಳಲ್ಲ, ಯಾವ ಜಗಳಲ್ಲ, ದೇಶದ ಜಗಳ, ದೇಶದ ಸ್ವತಂತ್ರಕ್ಕಾಗಿ. 24 ವರ್ಷದ ಹುಡುಗ ಗಲ್ಲಿಗೆ ಏರುವಾಗ ಹೇಳ್ತಾನವ, ತಾಯಿ ಬಂದ ಹೇಳ್ತಾಳ, ಯವ್ವ ನೀ ಹೇಳುದಲ್ಲ, ನೀ ಹೇಳೋದಲ್ಲ, ನೀ ಅಂತಂದ್ರೆ ನನಗೆ ಸಂಸ್ಕಾರ ಕೊಟ್ಟದು ಸುಳ್ಳು ಹಾಕದೆ. ಹೌದು, ಎಂತ ಮಗನ ಹಣದ ಬಡ್ಡಿ ದೇಶಕ್ಕಂತ ನಿನಗೆ ಎಲ್ಲರೂ ಗೌರವ ಮಾಡ್ತಾರೆ. ತಾಯಿ ಅಳಬಾರ್ದು, ನಗದ ನನಗೆ ಕಳ್ಸಂತ ಹೇಳ್ತಾರೆ. ಹೇಳಿ ಇಂಥ ಒಂದು ಹಾಲು ಮತದಲ್ಲಿ ಆಗಿ ಹೋದಂತ ಮಹಾಪುರುಷರು ಆಗ್ಯಾರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇನ್ನ ಸಂಗೊಳ್ಳಿ ರಾಯಣ್ಣ ಬಗ್ಗೆನೆ ಇವತ್ತು ಅವನೇ ಅದ. ಅವನ ಬಗ್ಗೆನೆ ಒಂದು 4 ನುಡಿ ಶಾಲ ಹಾಡಿ ಮತ್ತು ನಮ್ಮ ನಿಂಗಪ್ಪ ಮಾಸ್ತರ್ಗೆ ಪಾಳಿ ಕೊಡ್ತೇವಿ. ನಮ್ಮ ಕಾಕ ಹಿಂಗ ಬರ್ಲತ್ತಾರ. ಕಾಕ 64-63 ವರ್ಷ ಆಯ್ತು, 48 ವರ್ಷ ಆಯ್ತು ಹಾಡಕತ್ತೀವಿ. ವಯಸ್ಸ ಇನ್ನು ಹೆಂಗ ಸಾಕು ಬಿಡ್ತದ ಹೇಳ್ರಿ. ಇಲ್ಲಿ ತನ ನಡೆದಂದ್ರೆ ಆ ಗುರುವಿನ ಆಶೀರ್ವಾದ, ನಿಮ್ಮ ಪ್ರೀತಿ ಆ ಗುರುವಿನ ಆಶೀರ್ವಾದ ನಡೆದ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಇನ್ನು ಒಂದು 40 ರಾಯಣ್ಣ ಹಾಡಿ ಅವ್ರಿಗೆ ಪಾಳಿ ಕೊಡ್ತೇವೆ. ಮತ್ತೊಮ್ಮೆ ನಮಸ್ಕಾರ. ಹೌದು ಹುಟ್ಟು ಬಾಬಾ.
ಇವತ್ತ ದೈವ ಕೇಳಿ ಕೂತ ಇವತ್ತ ದೈವ ಕೇಳಿ ಕೂತ ಕಣ್ಣೀರ ಬರ್ತಾವ ದೈವ ಕೇಳಿ ಕೂತ ಇವತ್ತ ದೈವ ಕೇಳಿ ಕೂತ
ಅವರು ತಗದಾರ ಹೊಸ ಬೇಕ ಮೋಸ ಮಾಡಿ ಅವ್ರು ನಷ್ಟ ಮಾಡುನಂತ ತಗದರ ಹೊಸ ಬೇಕ ಅವರು ತಗದರ ಹೊಸ ಬೇಕ
ತಿಳ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ಹಾಡು ಹಾಡಿದ್ರು ನಮ್ಮ ಗಿರ್ಮಲ್ ಕಕ್ಕ ಮಾಸ್ತರ್ ಮತ್ತು ಅವ್ರ ಸಂಗಡಿಗರು ಅಂತ ಹೇಳಿ. ನನಗಂತೂ ಅವ್ರು ಹಾಡ ಕೇಳಿ ಭಾರಿ ಖುಷಿ ಆತ್ರಿ. ಎಲ್ಲರೂ ಹಾಡ ಕೇಳಿ ಖುಷಿಯಾಗಿ ಏನು ಮಾಡಿದ್ರಿ, ನಮ್ಗೆ ಹುಟ್ಟಿದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರಿ ಎಲ್ಲರೂ, ಕಾಕ ಅವರು, ಅಣ್ಣ ಅವರು, ಪ್ರತಿಯೊಬ್ಬರೆಲ್ಲ ಬಂದು ಹಾಡ ಮೆಚ್ಚಿ ಏನು ಮಾಡಿದ್ರಿ, ಗಿರ್ಮಲ್ ಕಕ್ಕ ಮಾಸ್ತರ್ ಅವರು ಮತ್ತು ಸಂಗಡಿಗರಿಗೆ ಪೇಟ ಹಾಕಿ, ಕೊಳ್ಳಾಗ ಶಾಲ್ ಹಾಕಿ, ಹಾರ ಹಾಕಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರಿ. ನಿಮಗೂ ಈ ರೀತಿ ಡೊಳ್ಳಿನ ಹಾಡು ಹಾಡೋರು ಬೇಕಾಗಿದ್ರಂದ್ರೆ ನಮ್ಮ ಗಿರ್ಮಲ್ ಕಕ್ಕ ಮತ್ತು ಅವ್ರ ಸಂಗಡಿಗರನ್ನ ಬೀರಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಚಡ್ಚನ್ ತಾಲೂಕು ಶಿರಾಡ ಅವ್ರನ್ನ ಸಂಪರ್ಕ ಮಾಡಿರಿ. ಅವ್ರು ಬಂದು ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದೊಳಗೂ ಹಾಡು ಹೋಗ್ತಾರೆ. ನಾ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳೋದು ಏನಪ್ಪ ಅಂದರೆ, ಎಲ್ಲರಿಗೆ ಆದಷ್ಟು ಜನಪದ ಸಾಹಿತ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋನು, ಡೊಳ್ಳಿನ ಹಾಡ್ತಕ್ಕಂಥ ಸಂಘಗಳನ್ನ ಇನ್ನಷ್ಟು ಬೆಳೆಸೋನು, ಚೌಡಿಕೆ ಹಾಡ್ತಕ್ಕಂಥ ಸಂಘಗಳನ್ನ ಬೆಳೆಸೋನು, ಅದಲ್ಲದೆ ಭಜನಾ ಮಂಡಳಿಗಳನ್ನ ಬೆಳೆಸೋನು ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸೋಕಿದನು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ರತಿಯೊಬ್ಬೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ ಫೇಸ್ಬುಕ್ಕಿಗೆ ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.